ಐತಿಹಾಸಿಕದಂತ ಒಂದು ಕ್ಷಣ ಇವತ್ತು. ನಾನು ಆಗ್ಲೇ ಹೇಳಿದಾಗೆ 60 ವರ್ಷಗಳ ತಪಸ್ಸನ್ನ 6 ವರ್ಷಗಳಲ್ಲಿ ಲೋಕಾರ್ಪಣೆ ಆದಂತ ಒಂದು ಪವಿತ್ರವಾದಂತ ಒಂದು ದಿನ ಇವತ್ತು. ಸಿಗಂದೂರು ಸೇತುವೆ ಕೇವಲ ನಮ್ಮ ಬರೀ ಸಂಪರ್ಕವಲ್ಲ, ಸ್ವಾತಂತ್ರ್ಯ ಬೆಳಕಿಗೆ ಒಂದು ಬದುಕು ಅಂತ ಹೇಳಿ ಇವತ್ತು ಅತ್ಯಂತ ಅಭಿಮಾನದಿಂದ ನಾವೆಲ್ಲರೂ ಕೂಡ ಹೇಳ್ಬೋದು. ಒಬ್ಬ ರಾಜಕೀಯ ಪ್ರತಿನಿಧಿ ತನ್ನ ಬದುಕಿನಲ್ಲಿ ಕೆಲವು ಕ್ಷಣಗಳು ಒಂದು ಅಚ್ಚಳಿಯಾಗಿ ನೆನಪಾಗಿ ಉಳಿತದೆ. ಅದು ನಮ್ಮ ಪಾಲಿಗೆ ಯಾವುದೇ ಈ ವೇದಿಕೆ ಮೇಲಿಂತ ಎಲ್ಲ ರಾಜಕೀಯ ಮುತ್ಸದ್ದಿಗಳಿಗೆ, ಹಿರಿಯರಿಗೆ ನಮ್ಮ ಜೀವನದಲ್ಲಿ ಅಚ್ಚಳಿಯಾಗಿ ಉಳಿಯುವಂತ ಒಂದು ಧೀಮಂತವಾದಂತ ಒಂದು ಕೆಲಸ ಇವತ್ತು ನಮ್ಮ ಅಂಬರಗೋಡು ಕಳಸೋಳಿ ಸಿಗಂದೂರಿನ ಒಂದು ಸೇತುವೆ ಅಂತ ಹೇಳಿ ಅಭಿಮಾನದ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಇಂಥ ಒಂದು ಪವಿತ್ರವಾದಂತ ಒಂದು ಕಾರ್ಯಕ್ಕೆ ನಾವು ನೀವು ಸಾಕ್ಷಿಭೂತರಾಗಿ ಇವತ್ತು ಪಾಲ್ಗೊಂಡಿದ್ದೀವಿ ಇವತ್ತು. ಮತ್ತೆ ಇವತ್ತಾದಂತ ಸೇತುವೆ ಕೇವಲ ನಮ್ಮ ತಾಂತ್ರಿಕ ಶಿಲ್ಪ ಆಗದೆ, ಇದು ಬೆಳಕಿಗೆ ಹೋರಾಡಿದಂತ ತಲೆಮಾರುಗಳ ಒಂದು ಕನಸನ್ನ ನೆನೆಸುವಂತ ಒಂದು ಪವಿತ್ರವಾದಂತ ಒಂದು ಕಾರ್ಯ. ಬಂಧುಗಳೇ, ತಮಗೆ ಈ ಐತಿಹಾಸಿಕ ಒಂದೊಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಭೂಮಿ ಕಳ್ಕೊಂಡ್ರು, ಜೀವನವನ್ನ ಕಳ್ಕೊಂಡ್ರು. ಅದು ನಿಮಗೆ ಗೊತ್ತಿದೆ. ಈ ನಾಡಿಗೋಸ್ಕರ ಶರಾವತಿ ಕಣಿವೆಯಲ್ಲಿ ಉತ್ಪಾದನೆ ಆಗುವಂತ ಏನು ವಿದ್ಯುತ್ ಉತ್ಪಾದನೆ ಆಗ್ಬೇಕು ಅಂತೇಳಿ ಜಲ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ಅದರಿಂದ ಕರ್ನಾಟಕದ ಮಾಹಿತಿ ತಂತ್ರಜ್ಞಾನ ಇರ್ಬೋದು, ಜೈವಿಕ ತಂತ್ರಜ್ಞಾನ ಇರ್ಬೋದು, ಕೈಗಾರಿಕಾ ಉತ್ಪಾದನೆ ಇರ್ಬೋದು, ಕೃಷಿ ಇರ್ಬೋದು, ಇತರ ರಂಗಗಳಲ್ಲಿ ಅತ್ಯಂತ ಮಹತ್ವದ ಒಂದು ಸಾಧನೆಯನ್ನು ಮಾಡಿದೆ. ಅಂದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಈ ಮುಳುಗಡೆ ಸಂತಸರ ಆ ಒಂದು ಸಂತಸರ ಬದುಕು. ಸುಮಾರು 20,000ಗಿಂತ ಹೆಚ್ಚಿನ ಕುಟುಂಬಗಳು, 60ಗಿಂತ ಹೆಚ್ಚಿನ ಹಳ್ಳಿಗಳು ಏನ್ ಮುಳುಗಡೆ ಆಗಿ ಈ ನಾಡಿಗೆ ವಿದ್ಯುತ್ ಕೊಟ್ಟರು. ಅದರ ಪ್ರತಿಫಲ ಇವತ್ತು ನಮ್ಮ ದೇಶದ, ನಮ್ಮ ರಾಜ್ಯದ ಎಲ್ಲದೂ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಜ್ಯಕ್ಕೆ ಬೆಳಕನ್ನು ಕೊಟ್ಟರು, ಆದರೆ ದೀಪದ ಬುಡದಲ್ಲಿ ಕತ್ಲು ಅಂತೇಳಿ ನಾವೆಲ್ಲರೂ ಕೂಡ ಏನ್ ಗಾದೆ ಕೇಳಿದೀವಿ. ಪಾಪ ಅವರು ಕತ್ಲಲ್ಲಿದ್ದು ದಿನ ಸಂಜೆ 5 ಗಂಟೆ ಆದ್ರೆ ನಮ್ಮ ಆ ಮುಳುಗಡೆ ಸಂತ್ರಸ್ತರಿಗೂ ಮತ್ತೆ ಸಾಗರಕ್ಕೂ ಯಾವುದೇ ಒಂದು ಸಂಪರ್ಕ ಇಲ್ದಂತ ಒಂದು ಪ್ರಸಂಗ ಕೂಡ ನಾವೆಲ್ಲರೂ ಕೂಡ ನೋಡಿದೀವಿ. ಇದನ್ನೆಲ್ಲ ಮನಗಂಡಂತ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಇಲ್ಲಿಯ ಒಂದು ಬದುಕು, ನಮ್ಮ ಗರ್ಭಿಣಿ ತಾಯಿಂದಿರು ಕೂಡ ಆಸ್ಪತ್ರೆಗೂ ಕೂಡ ಬರಲಿಂದ ಒಂದು ಪರಿಸ್ಥಿತಿ, ಒಂದು ತೆಪ್ಪದಲ್ಲಿ ಬರಬೇಕಾದಾಗ ಸುಮಾರು 10-20 ಜನ ಮುಳುಗಿ ತನ್ನ ಜೀವವನ್ನು ತೆತ್ತಿದ್ರು. ಈ ರೀತಿ ಅನೇಕ ಕಹಿ ಘಟನೆಗಳ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಬೆಳಕಿನ ಒಂದು ಕೆಲಸ ಇವತ್ತು ಆಗಿದೆ ಅಂತ ಇವತ್ತು ಅಭಿಮಾನ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಅಂಬರಗೋಡು ಕಳಸೋಳಿ ಈ ಒಂದು ಸೇತುವೆ ಇದು ತಾಂತ್ರಿಕ ಅಚ್ಚರಿ, ಒಂದು ಇಂಜಿನಿಯರಿಂಗ್ ಮಾರ್ವೆಲ್ ಅಂತ ನಾವೇನು ಹೇಳ್ತೀವಿ. ಈ ಒಂದು ಅಭಿವೃದ್ಧಿಯ ಒಂದು ಸ್ವಾತಂತ್ರ್ಯದ ಒಂದು ಸಂಕೇತವಾಗಿ ಇವತ್ತಿನ ಒಂದು ಸೇತುವೆಯನ್ನ ನಿರ್ಮಾಣ ಮಾಡುವಂತ ಕಾರ್ಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮೆಲ್ಲರ ಒಂದು ತಪಸ್ಸಿಗೆ ಬೆಳಕನ್ನ ಕೊಟ್ಟಂತ ವೇದಿಕೆ ಮೇಲಿನ ಎಲ್ಲ ಮುಖಂಡರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ, ನಮ್ಮ ಶಿವಮೊಗ್ಗ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು, ಅದು ಶಿವಮೊಗ್ಗಕ್ಕೆ ಏರ್ಪೋರ್ಟ್ ಇರ್ಬೋದು, ಜೋಗ್ ಫಾಲ್ಸ್ ಅಭಿವೃದ್ಧಿ ಇರ್ಬೋದು, ಈ ರೀತಿಯಂತ ಕೆಲಸ ಕಾರ್ಯಗಳು ಆಗ್ತಿದೆ. ಬಂಧುಗಳೇ, ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೂ ಕೂಡ ತೆರಿಗೆ ಕಟ್ತಾ ಇದ್ರು, ಇವತ್ತು ಕೂಡ ತೆರಿಗೆ ಕಟ್ತಾ ಇದ್ದಾರೆ. ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ, ಇವತ್ತು ಹೇಗೆ ಆಗ್ತಿದೆ ಅನ್ಲಿಕ್ಕೆ ತಾವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಬೇಕು. ಬಂಧುಗಳೇ, ಇವತ್ತು ನಿಮ್ ಕಣ್ಮುಂದಿರುವಂತ ಕಳಸೋಳಿ ಸಿಗಂದೂರು ಸೇತುವೆ ಸುಮಾರು 480 ಕೋಟಿ ವೆಚ್ಚವನ್ನು ಮಾಡಿ ಸೇತುವೆ ಆಯಿತು. ಗ್ರಾಮ ಪಂಚಾಯತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿ ಅಪ್ಗ್ರೇಡ್ ಮಾಡಿ ಆ ಒಂದು ಸೇತುವೆನ ಅಭಿವೃದ್ಧಿ ಮಾಡಿದ್ರು. ಅದರ ಅಪ್ರೋಚ್ ರೋಡ್ಗೆ 920 ಕೋಟಿ ಈಗ ಗಡ್ಕರಿ ಸಾಹೇಬ್ರದಕ್ಕೆ ಸ್ಯಾಂಕ್ಷನ್ ಮಾಡಿ ಆ ಒಂದು
DPR ಕೂಡ ಈಗಾಗಲೇ ಅಪ್ರೂವಲ್ ಆಗಿದೆ, ಕೆಲಸ ಕಾರ್ಯಗಳು ಕೂಡ ಶುರುವಾಗೋದಿದೆ. ಅದೇ ರೀತಿ ತಾವು ಆಶ್ಚರ್ಯ ಪಡ್ತೀರಿ, ನಮ್ಮ ಹೊಸನಗರದಿಂದ ಕೊಲ್ಲೂರಿ ಹೋಗುವಂತ ರಸ್ತೆ ಮಾವಿನಕೊಪ್ಪದಿಂದ ಆಡುಗೋಡಿಗೆ ಸುಮಾರು 315 ಕೋಟಿ ಖರ್ಚು ಮಾಡಿ ಸುತ್ತ ಸೇತುವೆ ಅಂತ ಹೇಳಿ 1.5 ಕಿಲೋಮೀಟರ್, ಬೆಕ್ಕೋಡಿ ಸೇತುವೆ 3/4 ಕಿಲೋಮೀಟರ್, ಈ ಎರಡೂ ಸೇತುವೆಗಳ ಈಗಾಗಲೇ ನಿರ್ಮಾಣ ಆಗಿದೆ. ಪಿಲ್ಲರ್ಸ್ ಕೂಡ ಈಗ ಆಲ್ರೆಡಿ ಎದ್ದಿದೆ. ಆ ಭಾಗದಲ್ಲಿ ಕೆಲಸವನ್ನ ಆಗ್ತಿರೋದು ನೀವು ಗಮನಿಸ್ತಾ ಇದ್ದೀರಿ. ಮೂರನೇದು, ನಮ್ಮ ಹಾಲಪ್ಪನವರ ಅವಧಿಯಲ್ಲಿ ಪಟುಕೊಪ್ಪ ಸೇತುವೆ 2019ರಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಆಗಿದ್ದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಬಿಲ್ಸಾಗರ ಸೇತುವೆ ನಮ್ಮ KRDC ಅಲ್ಲಿಂದ ಗೌರವಂತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಿರೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಂಧುಗಳೇ, ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂತ ಕಾಗೋಡು ತಿಮ್ಮಪ್ಪನವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ರು. ಆ ಸಂದರ್ಭದಲ್ಲಿ ನಮ್ಮ ಹಸೂರುಮಕ್ಕಿ ಸೇತುವೆಗೆ 100 ಕೋಟಿಯ ಕಾರ್ಯಕ್ರಮವನ್ನು ಟೆಂಡರ್ ಕರೆದು ಅಪ್ರೂವಲ್ ಮಾಡಿಸಿದಂತ ಧೀಮಂತ ನಾಯಕರು ಗೌರವಿತ ಕಾಗೋಡು ತಿಮ್ಮಪ್ಪನವರು ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅರೆ ಸಾಹೇಬರು ಅಪ್ರೂವಲ್ ಮಾಡಿಸಿದ್ರು, ಆದ್ರೆ ಅದಕ್ಕೆ ಮೊದಲನೇ ಕಂತು 55 ಕೋಟಿಯನ್ನ ಕೊಟ್ಟಿದ್ದು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಮ್ಮ ಹಸೂರುಮಕ್ಕಿಗೆ 55 ಕೋಟಿ ಹಣವನ್ನ ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದು, ಬಿಜೆಪಿ ಸರ್ಕಾರ ಕೊಟ್ಟಿದ್ದು. ಇವತ್ತಿನ ಸರ್ಕಾರ 18 ಕೋಟಿ ಕೊಟ್ಟಿದೆ. ಇನ್ನು ಉಳಿದಂತ ಹಣವನ್ನು ತಂದು ಆದಷ್ಟು ಬೇಗ ಒಂದು ಲೋಕಾರ್ಪಣೆ ಮಾಡುವಂತ ಒಂದು ಕಾರ್ಯವನ್ನು ಕೂಡ ಇವತ್ತಿನ ಒಂದು ಸರ್ಕಾರದ ಪ್ರಮುಖರು ಮಾಡ್ತಾರೆ ಅಂತ ಹೇಳಿ ಅಭಿಮಾನದಿಂದ ಹೇಳ್ತಾ ಬಂದ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ. ನಮ್ಮೆಲ್ಲರ ಅಪೇಕ್ಷೆ ಇತ್ತು, ಇವತ್ತು ಉದ್ಘಾಟನೆ ಆಗ್ಬೇಕು. ಗಡ್ಕರಿಜಿ ಅವರು ಸಮಯವನ್ನ ಕೊಟ್ಟು 15 ದಿನ ಆಗಿತ್ತು. ಅವ್ರ ಕಳ್ಕಳಿ ಏನು ಅಂದ್ರೆ, ಅವ್ರನ್ನ ವಿನಂತಿಯನ್ನು ಮಾಡ್ಲಿಕ್ಕೆ ಅಂತ ಹೋದಾಗ ಇಲ್ಲಿ ಕ್ರೂಸ್ ಏನು ಓಡಾಡ್ತಾ ಇದೆ, ಏನು ಬರ್ಜ್ ಅಂತ ಹೇಳ್ತೀವಿ, ಏನು ಓಡಾಡ್ತಾ ಇದೆ, ಅದರ ಒಂದು ಗೇರ್ ಬಾಕ್ಸ್ ತೊಂದರೆ ಆಗಿ ಅದ್ರಲ್ಲಿ ಗರ್ಭಿಣಿ ಹೆಣ್ಮಕ್ಳಿದ್ಲು. ವಾಪಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರುವಂತ ಲಾಂಚ್ ಅದನ್ನ ಎಳ್ಕೊಂಡು ವಾಪಸ್ ದಡಕ್ಕೆ ಸೇರಿಸ್ತು. ಯಾಕೆಂದ್ರೆ ಇವತ್ತು ಹುಚ್ಚಾಪಟ್ಟೆ ಮಳೆ ಸುರಿತಾ ಇದೆ. ಆ ಒಂದು ನೀರಿನ ಮಟ್ಟ 1819 ಅಡಿಗಳು. ಈಗ ಆಲ್ರೆಡಿ ಇವತ್ತಿಗೆ 1801 ಅಡಿ ಈಗ ಆಲ್ರೆಡಿ ನೀರೀಗ ಫ್ಲೋ ಆಗ್ತಾ ಇದೆ. ಹಾಗಾಗಿ ಇನ್ನು 10 ಅಡಿ ಮೇಲ್ ಬಂತು ಅಂದ್ರೆ ನಮ್ಮ ಈ ಒಂದು ಲಾಂಚ್ ಏನು ಓಡಾಡ್ತಾ ಇದೆ ಅದು ಕೂಡ ನಿಂತು ಹೋಗುತ್ತೆ. ಹಾಗಾಗಿ ಈ ಕಟ್ಟದಂತ ಸೇತುವೆ ಯಾವುದೇ ಅನಾಹುತ ಜನರಿಗೆ ಆಗದ ರೀತಿಯಲ್ಲಿ ಇದೇ ಸೀಸನ್ ಅಲ್ಲಿ ನಮ್ಮ ಈ ಭಾಗದ ಜನರಿಗೆ ಬಿಡುಗಡೆ ಮಾಡಬೇಕು, ಕೊಡಬೇಕು ಅಂತೇಳಿ ಕಳಕಳಿಯನ್ನ ಇಟ್ಕೊಂಡು ಇವತ್ತು ಗಡ್ಕರಿ ಸಾಹೇಬರು ಇವತ್ತು ಸಮಯವನ್ನು ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ರೆಸ್ಪೆಕ್ಟೆಡ್ ಗಡ್ಕರಿಜಿಯಲ್ಲಿ ಒಂದು 3 ವಿಚಾರಗಳನ್ನ ನಾನು ವಿನಂತಿಯನ್ನ ಮಾಡ್ಕೊಂತ ಇದ್ದೀನಿ. ಅಂಡರ್ ದ ಲೀಡರ್ಶಿಪ್ ಆಫ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಜಿ, respected Gadkari ji, your clear vision and tireless efforts are transforming India's infrastructure landscape. Though successive terms of our India government for the past 11 years, we have been at the helm of the Minister of Road Transport and Highways. That itself speaks volumes about your leadership and consistent performance, sir. Your work is not just about building infrastructure, it's about realizing dreams, connecting people, and enabling growth across the country. You are the true driving force of development, and you will continue to inspire all of us, sir. Sir, we are truly very grateful to you for the Sigandur Cable Stayed Bridge, for approving it, for making sure it was completed quickly, and for coming here to inaugurate it, sir. This would not have been possible without you. This is not just a dream come true for our people. This is the realization moment of the decades of struggle and sacrifice, especially for the thousands of victims displaced by the Sharavati backwaters who have been demanding for this, fighting for this for nearly 6 decades. Sir, many people have lost their lives here over the years, including heartbreaking incident of rafts drowning. Therefore, this bridge is momentous milestone for all of us, and this was possibly only because of you, your commitment, and your generous support, and of course, Shri B.S. Yediyurappa ji's
leadership, encouragement, and timely intervention, sir. Similarly, our Honorable Union Minister Shri Prahalad Joshi ji has extended his wholehearted support in this regard, not just for the bridge, any project related to our districts and our state. His constant support, guidance, and commitment have always been a pillar of strength, sir. Sir, you know, earlier in our democracy country, we have seen major projects remaining incomplete for decades. One leader would lay the foundation and some other leaders would eventually inaugurate it. Yaro gudli puja ಮಾಡ್ತಾರೆ, ಇನ್ನೊಬ್ರು ಯಾರೋ ಉದ್ಘಾಟನೆಯನ್ನ ಮಾಡ್ತಾರೆ. But this landmark bridge, 6 years back, it was approved by you, and today it is being inaugurated by you only. Just like many other projects under the Modi government. Sir, in this historical occasion, truly made the occasion even more momentous and meaningful. Sir, in this time, we have major 2 projects, what we discussed. Sir, as you are here, and as Prahalad Joshi Sahab also is here, on behalf of the people of our region, let me humble draw your kind attention to few other critical projects that many of us, including Shri B.S. Yediyurappa ji, have been sincerely appealing for. As you are aware that Agumbe Ghat, with its steep curves, adverse terrain and landslides, becomes a nightmare, especially during monsoon. On an average daily, 8 to 10,000 vehicles, including essential freights and emergency services, pass through this unsafe stretch, very concerning and unsafe, sir. So regarding this, we are praying, kindly mentioned during your campaign in 2024 also. So in humble urge both our leaders present here to kindly convince our Honorable PM and get this project approval under the PM Gati Shakti, sir. This is one thing. Second one, we are requesting 272 kilometers, Hospete, Shumoga, Baleonur stretch to a national highway. Daily more than 15 to 21,000 vehicles existing 2-lane roads. So requesting to the Honorable Minister, please declare it as a new national highway, sir. These 2 major issues. So we truly believe that we both of you leading the way with your strong support and active involvement of all us can soon become a reality, sir. The blessing of Goddesses Sigundur Chaudeshwari and Kollur Mukambika Devi will always be with you for tireless service to the people, sir. Thank you very much. ಇನ್ನೊಂದು ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊಂತಾ ಇದ್ದೇನೆ. ಈಗ ತಾನೇ ಉದ್ಘಾಟನೆ ಆದಂತ ಸೇತುವೆಗೆ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಂತೀನಿ. ಸಿಗಂದೂರು ಚೌಡೇಶ್ವರಿ ಹೆಸರನ್ನ ಪ್ರಪೋಸಲ್ ಅನ್ನ ತಾವು ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಅದಕ್ಕೆ ಆ ಹೆಸರನ್ನ ನಮ್ಮ ಗಡ್ಕರಿಜಿ ಅವರು ಆ ಹೆಸರನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂತ ಎಲ್ಲ ಹಿರಿಯರನ್ನ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.